ಕೊಲ್ಯಾಟರಲ್ ಸೆಕ್ಯೂರಿಟಿ ಅಂತ ಹೇಳಿದಾಗ ಕೊಲ್ಯಾಟರಲ್ ಸೆಕ್ಯೂರಿಟಿ ಅಂದರೆ ಏನನ್ನ ಮೊದಲಿಗೆ ತಿಳ್ಕೊಳ್ಬೇಕಾಗತ್ತೆ. ಕೊಲ್ಯಾಟರಲ್ ಸೆಕ್ಯೂರಿಟಿ ಎಂದರೆ ಸಾಲದಾತರಿಗೆ ಪ್ರಧಾನ ಭದ್ರತೆಯ ಜೊತೆಗೆ ಒದಗಿಸಲಾದ ಭದ್ರತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಅಂದರೆ ಇಲ್ಲಿ ಏನು ನಾವು ಕೊಲ್ಯಾಟರಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಇದರ ಅರ್ಥ ಏನಂತ ಹೇಳಿದ್ರೆ ಸಾಲದಾತರಿಗೆ ಪ್ರಧಾನ ಅಂದರೆ ಪ್ರೈಮರಿ ಸೆಕ್ಯೂರಿಟಿಯ ಜೊತೆಗೆ ಒಂದು ಒದಗಿಸಲಾದ ಭದ್ರತೆ ಏನಿರುತ್ತಲ್ಲ ಇದು ಅಂಗಸಂಸ್ಥೆ ಅಥವಾ ದ್ವಿತೀಯ ಭದ್ರತೆಯಾಗಿದೆ ಅನ್ನೋದಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಕಂಪನಿಯು ಬ್ಯಾಂಕ್ನಿಂದ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯಿಂದ ಸಾಲವನ್ನು ಪಡೆದಾಗ ಅದು ತನ್ನ ಡಿಬೆಂಚರ್ಗಳನ್ನು ಪ್ರಧಾನ ಭದ್ರತೆಗೆ ಹೆಚ್ಚುವರಿಯಾಗಿ ದ್ವಿತೀಯ ಭದ್ರತೆಯಾಗಿ ನೀಡಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈಗ ಕೊಲ್ಯಾಟ್ರಲ್ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ, ಒಂದು ಸೆಕ್ಯೂರಿಟಿ ಬೇಸಿಸ್ ಮೇಲೆ ನಾವು ಅಮೌಂಟ್ನ ತಗೊಳ್ಳೋವಂಥದ್ದು, ಅದನ್ನು ನಾವು ಕೊಲ್ಯಾಟ್ರಲ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಎಂದರೆ ಸಾಲದಾತರಿಗೆ ಪ್ರಧಾನ ಭದ್ರತೆಯ ಒಂದು ಜೊತೆಗೆ ಒದಗಿಸದ ಒಂದು ಭದ್ರತೆ, ಇದು ಅಂಗಸಂಸ್ಥೆ ಅಥವಾ ದ್ವಿತೀಯ ಭದ್ರತೆಯಾಗಿದೆ ಅದನ್ನು ತಿಳ್ಕೊಳ್ಬೇಕು. ಅದೇ ರೀತಿ ಕಂಪನಿಯು ಬ್ಯಾಂಕ್ನಿಂದ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯಿಂದ ಸಾಲವನ್ನು ಪಡೆದಾಗ ಅದು ತನ್ನ ಡಿಬೆಂಚರ್ಗಳನ್ನು ಪ್ರಧಾನ ಭದ್ರತೆಗೆ ಹೆಚ್ಚುವರಿಯಾಗಿ ದ್ವಿತೀಯ ಭದ್ರತೆಯಾಗಿ ನೀಡಬಹುದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ವ್ಯಾಪಾರವನ್ನು ಖರೀದಿಸಿದಾಗ ನಾವು ಯಾವ ರೀತಿ ಎಂಟ್ರಿ ಮಾಡಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಖರೀದಿಯ ಪರಿಗಣನೆಯು ಸ್ವತ್ತುಗಳ ನಿವ್ವಳ ಮೌಲ್ಯಕ್ಕೆ ಸಮಾನವಾದಾಗ, ಸೊ ಈ ಸಿಚುವೇಶನ್ ಅಲ್ಲಿ ಖರೀದಿಯ ಪರಿಗಣನೆಯ ಸ್ವತ್ತುಗಳ ಒಂದು ನಿವ್ವಳ ಮೌಲ್ಯಕ್ಕೆ ಸಮಾನವಾದಾಗ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ವಿವಿಧ ಸ್ವತ್ತುಗಳು ಅಕೌಂಟ್ ಡೆಟಾರ್ ಟು ವಿವಿಧ ಹೊಣೆಗಾರಿಕೆಗಳು ಅಕೌಂಟ್ ಟು ಮಾರಾಟಗಾರ. ಸೊ ಈ ಒಂದು ಎಂಟ್ರಿನ ನಾವಲ್ಲಿ ಪಾಸ್ ಮಾಡುವಂಥದ್ದಾಗುತ್ತೆ. ಸೊ ಅದೇ ರೀತಿ ಆಸ್ತಿಯ ಒಂದು ಮೌಲ್ಯ ಹೊಣೆಗಾರಿಕೆಗಳ ಮೌಲ್ಯ ಖರೀದಿಯ ಮೌಲ್ಯದ ಒಂದು ಖರೀದಿಯ ಪರಿಗಣನೆಯು ಅಂದರೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ, ಹೊಣೆಗಾರಿಕೆಗಳ ಮೌಲ್ಯದ ಖರೀದಿಗಳ ಪರಿಗಣನೆ ಕೂಡ ನಾವು ಎಂಟ್ರಿ ಮಾಡೋವಂಥದ್ದಾಗಿರುತ್ತೆ. ಅದೇ ರೀತಿ ಖರೀದಿಯ ಪರಿಗಣನೆಯು ಸ್ವತ್ತುಗಳ ನಿವ್ವಳ ಮೌಲ್ಯಕ್ಕಿಂತ ಹೆಚ್ಚಾದಾಗ, ಅಂದರೆ ಮೊದಲನೇ ಕೇಸಲ್ಲಿ ನಾವು ಏನು ಮಾಡಿದ್ವಿ, ಖರೀದಿಯ ಪರಿಗಣನೆಯು ಸ್ವತ್ತುಗಳ ಒಂದು ನಿವ್ವಳ ಮೌಲ್ಯಕ್ಕೆ ಸಮಾನವಾದಾಗ ನಾವು ಈ ಒಂದು ಎಂಟ್ರಿನ ಪಾಸ್ ಮಾಡಿದ್ವಿ. ಅದೇ ಆ ಮೌಲ್ಯಕ್ಕಿಂತ ಹೆಚ್ಚಾದಾಗ ನಾವು ಎಂಟ್ರಿನ ಯಾವ ರೀತಿ ಪಾಸ್ ಮಾಡಬೇಕಾಗತ್ತೆ ಅಂದರೆ ಸದ್ಭಾವನೆಯ ಖಾತೆ ಅಕೌಂಟ್ ಡೆಟಾರ್ ಟು ವಿವಿಧ ಹೊಣೆಗಾರಿಕೆಗಳು ಅಕೌಂಟ್ ಟು ಮಾರಾಟಗಾರ. ಸೊ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಾಗತ್ತೆ. ಫೈನ್. ಅದೇ ರೀತಿ ಖರೀದಿಯ ಪರಿಗಣನೆಯು ಸ್ವತ್ತುಗಳ ನಿವ್ವಳ ಮೌಲ್ಯಕ್ಕಿಂತ ಕಡಿಮೆ ಇರುವಾಗ, ಅಂದರೆ ಆ ಅಮೌಂಟ್ಗಿಂತ ಕಡಿಮೆ ಇದ್ದಾಗ ನಾವು ಎಂಟ್ರಿ ಯಾವ ರೀತಿ ಪಾಸ್ ಮಾಡಬೇಕಾಗತ್ತಂದ್ರೆ ವಿವಿಧ ಸ್ವತ್ತುಗಳು ಅಕೌಂಟ್ ಡೆಟಾರ್ ಟು ವಿವಿಧ ಹೊಣೆಗಾರಿಕೆಗಳು ಅಕೌಂಟ್ ಟು ಬಂಡವಾಳ ಮೀಸಲು ಟು ಮಾರಾಟಗಾರ. ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಂದ್ರೆ ವಿವಿಧ ಸ್ವತ್ತುಗಳ ಅಕೌಂಟ್ನ ಡೆಟಾರ್ ಮಾಡಬೇಕಾಗತ್ತೆ. ಅದೇ ರೀತಿ ಟು ವಿವಿಧ ಹೊಣೆಗಾರಿಕೆಗಳು ಅಕೌಂಟ್ ಹಾಕಬೇಕಾಗತ್ತೆ, ಟು ಬಂಡವಾಳ ಮೀಸಲು ಟು ಮಾರಾಟಗಾರ. ಸೊ ಒಟ್ಟಾರೆಯಲ್ಲಿ ಆಸ್ತಿಯ ಒಂದು ಮೌಲ್ಯ ಹೊಣೆಗಾರಿಕೆಗಳ ಮೌಲ್ಯ ವ್ಯತ್ಯಾಸ ಸಮತೋಲನ ಒಂದು ಫಿಗರ್ ಏನು ಬರುತ್ತೆ, ಬ್ಯಾಲೆನ್ಸಿಂಗ್ ಫಿಗರು, ಖರೀದಿಗಳ ಪರಿಗಣನೆ. ಸೊ ಈ ಒಂದು ಮೂರು ಸಿಚುವೇಶನ್ಸಲ್ಲೂ ನಾವು ಯಾವ ರೀತಿ ಎಂಟ್ರಿಗಳನ್ನ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಂಡಿದ್ದೀವಿ. ಫೈನ್. ಹಾಗೆ ಡಿಬೆಂಚರ್ಗಳ ಇಂತಹ ಸಂಚಿಕೆಯನ್ನು ಡಿಬೆಂಚರ್ಗಳನ್ನು ಮೇಲಾಧಾರ ಭದ್ರತೆಯಾಗಿ ನೀಡುವುದು ಎಂದು ಕರೆಯಲಾಗುತ್ತದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಡಿಬೆಂಚರ್ಗಳ ಇಂತಹ ಸಂಚಿಕೆಯನ್ನು ಏನು ಹೇಳ್ತೀವಿ, ಈ ಒಂದು ಡಿಬೆಂಚರ್ಗಳನ್ನು ಮೇಲಾಧಾರದ ಒಂದು ಭದ್ರತೆಯಾಗಿ ನೀಡುವುದು ಎಂದು ಕರೆಯಲಾಗುತ್ತದೆ. ಜೊತೆಗೆ ಕಂಪನಿಯು ಸಾಲದ ಮೊತ್ತವನ್ನು ಪಾವತಿಸಲು, ಅಂದರೆ ಸಾಲದ ಒಂದು ಲೋನ್ ಅಮೌಂಟ್ನ ಕಂಪ್ಲೀಟ್ ಅಮೌಂಟ್ನ ಅವರು ಪೇಮೆಂಟ್ ಮಾಡಬೇಕು ಅಂತ ಹೇಳಿದಾಗ, ಪೇಮೆಂಟ್ ಮಾಡೋದ್ರಲ್ಲಿ ವಿಫಲವಾದಾಗ ಮತ್ತು ಮೂಲ ಭದ್ರತೆಯು ಖಾಲಿಯಾದಾಗ ಮಾತ್ರ ಸಾಲದಾತನು ಅಂತಹ ಡಿಬೆಂಚರ್ಗಳ ಮೇಲೆ ಹಕ್ಕನ್ನು ಹೊಂದಿರುತ್ತಾನೆ ಅನ್ನೋದ್ನಲ್ಲಿ ತಿಳ್ಕೊಳ್ಬೇಕಂದ್ರೆ ಡಿಬೆಂಚರ್ಗಳ ಇಂತಹ ಸಂಚಿಕೆಯನ್ನು ಡಿಬೆಂಚರ್ಗಳನ್ನು ಮೇಲಾಧಾರದ ಭದ್ರತೆಯಾಗಿ ನೀಡುವುದು ಎಂದು ಕರೆಯಲಾಗುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಕಂಪನಿಯು ಸಾಲದ ಒಂದು ಮೊತ್ತ ಅಂದರೆ ಲೋನ್ದು ಒಂದು ಟೋಟಲ್ ಅಮೌಂಟ್ ಏನಿದೆ ಅದನ್ನು ಪೇಮೆಂಟ್ ಮಾಡೋದ್ರಲ್ಲಿ ವಿಫಲವಾದಾಗ ಮತ್ತು ಮೂಲ ಭದ್ರತೆಯು ಖಾಲಿಯಾದಾಗ ಮಾತ್ರ ಸಾಲದಾತನು ಅಂತಹ ಡಿಬೆಂಚರ್ಗಳ ಮೇಲೆ ಹಕ್ಕನ್ನು ಹೊಂದಿರುತ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಹಕ್ಕನ್ನು ಚಲಾಯಿಸುವ ಅಗತ್ಯವು ಉದ್ಭವಿಸದಿದ್ದರೆ ಸಾಲಪತ್ರಗಳನ್ನು ಕಂಪನಿಗೆ ಹಿಂತಿರುಗಿಸಲಾಗುತ್ತದೆ. ಸೊ ಇನ್ ಕೇಸ್ ಈ ಒಂದು ರೈಟ್ಸ್ ಏನಿರುತ್ತೆ ಆ ಹಕ್ಕನ್ನು ಚಲಾಯಿಸುವ ಒಂದು ಅಗತ್ಯವು ಉದ್ಭವಿಸದಿದ್ದರೆ
ಸಾಲ ಪತ್ರಗಳನ್ನು ಕಂಪನಿಗೆ ಹಿಂತಿರುಗಿಸಲಾಗುತ್ತದೆ. ಹಾಗೆ ಕಂಪನಿಯು ಸಾಲದ ಮೇಲೆ ಬಡ್ಡಿಯನ್ನು ಪಾವತಿಸುವ ಕಾರಣ ಮೇಲಾಧಾರ ಭದ್ರತೆಯಾಗಿ ನೀಡಲಾದ ಡಿಬೆಂಚರ್ಗಳಿಗೆ ಯಾವುದೇ ಬಡ್ಡಿಯನ್ನು ಪಾವತಿಸಲಾಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅಂದರೆ ಇಲ್ಲಿ ರೈಟ್ಸ್ ಏನಿರುತ್ತೆ ರಿಕ್ವೈರ್ಮೆಂಟ್ ಇರುವಂಥದ್ದು, ಅಂದರೆ ಅಗತ್ಯವು ಉದ್ಭವಿಸದಿದ್ದರೆ, ಅದು ಒಂದು ನೆಸೆಸಿಟಿ ಇಲ್ಲದೆ ಇದ್ದಾಗ ಏನು ಮಾಡೋಕ್ಕಾಗತ್ತೆ, ಸಾಲ ಪತ್ರಗಳನ್ನು ಕಂಪನಿಗೆ ಬಂದು ಹಿಂತಿರುಗಿಸಲಾಗುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಕಂಪನಿಯು ಸಾಲದ ಮೇಲೆ ಬಡ್ಡಿಯನ್ನು ಪಾವತಿಸುವ ಕಾರಣ ಮೇಲಾಧಾರ ಭದ್ರತೆಯಾಗಿ ನೀಡಲಾದ ಡಿಬೆಂಚರ್ಗಳಿಗೆ ಯಾವುದೇ ಒಂದು ಬಡ್ಡಿಯನ್ನು ಪಾವತಿಸಲಾಗುವುದಿಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಕಂಪನಿಯ ಲೆಕ್ಕಪತ್ರ ಪುಸ್ತಕಗಳಲ್ಲಿ ಡಿಬೆಂಚರ್ಗಳನ್ನು ಮೇಲಾಧಾರ ಭದ್ರತೆಯಾಗಿ 2 ರೀತಿಯಲ್ಲಿ ಕ್ರೆಡಿಟ್ ಮಾಡಬಹುದು ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಅಂದರೆ ಕಂಪನಿಯ ಲೆಕ್ಕಪತ್ರ ಅಕೌಂಟ್ಸ್ ಏನಿರುತ್ತೆ, ಅಕೌಂಟ್ಸ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಡಿಬೆಂಚರ್ಗಳನ್ನು ಮೇಲಾಧಾರ ಭದ್ರತೆಯಾಗಿ 2 ರೀತಿಯಲ್ಲಿ ನಾವು ಕ್ರೆಡಿಟ್ ಮಾಡ್ಬೋದು, ಕ್ರೆಡಿಟಲ್ಲಿ ಹಾಕ್ಬೋದಾಗುತ್ತೆ. ಸೊ ಯಾವ್ಯಾವ ಸೈಡ್ ಅಂತ ನಾವು ನೋಡಿದ್ರೆ, ಮೊದಲ ವಿಧಾನ ಏನಿದೆ ಅಂದರೆ ಫಸ್ಟ್ ಮೆಥಡ್ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೇಲಾಧಾರ ಭದ್ರತೆಯಾಗಿ ನೀಡಲಾದ ಡಿಬೆಂಚರ್ಗಳಿಗಾಗಿ ಕಂಪನಿಯ ಖಾತೆಗಳ ಪುಸ್ತಕಗಳಲ್ಲಿ ಯಾವುದೇ ಜರ್ನಲ್ ನಮೂದನ್ನು ಮಾಡಬಾರದು. ಇದು ನಾವು ಫಸ್ಟ್ ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರೋಂಥದ್ದು. ಅಂದರೆ ಮೇಲಾಧಾರ ಒಂದು ಭದ್ರತೆಯಾಗಿ ನೀಡಲಾದ ಡಿಬೆಂಚರ್ಗಳಿಗಾಗಿ ಕಂಪನಿಯು ಖಾತೆಗಳ ಪುಸ್ತಕಗಳಲ್ಲಿ ಯಾವುದೇ ಜರ್ನಲ್ ನಮೂದನ್ನು ಮಾಡಬಾರದು. ಅದೇ ರೀತಿ ಈ ಸಂದರ್ಭದಲ್ಲಿ ಈ ಸಂಗತಿಯ ಟಿಪ್ಪಣಿಯನ್ನು ನೀಡಲಾಗಿದೆ. ಅಂದರೆ ಕೆಲವೊಂದು ನೋಟಿಫಿಕೇಶನ್ಸ್ ಕೂಡ ಅಥವಾ ನೋಟ್ ಇಂಪಾರ್ಟೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ನೀಡಲಾಗಿದೆ. ಎರಡನೇದಾಗಿ ಎರಡನೆಯ ವಿಧಾನ ಯಾವುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಂತ ನೋಡಿದಾಗ, ಕಂಪನಿಯ ಖಾತೆಗಳ ಪುಸ್ತಕಗಳಲ್ಲಿ ಮಾಡಬೇಕಾದ ನಮೂದು. ಅಂದರೆ ಏನು, ಕಂಪನಿಯ ಬುಕ್ಸ್ ಆಫ್ ಅಕೌಂಟ್ಸ್ ಏನಿರುತ್ತೆ ಅದರಲ್ಲಿ ನಾವು ರೆಕಾರ್ಡಿಂಗ್ ಮಾಡುವಂಥದ್ದು, ಅದು ನಮಗೆ ಎರಡನೆಯ ವಿಧಾನ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಮೇಲಾಧಾರ ಭದ್ರತೆಯಾಗಿ ಡಿಬೆಂಚರ್ಗಳ ಸಮಸ್ಯೆಯ ಕುರಿತು ಜರ್ನಲ್ ನಮೂದನ್ನು ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕಂದ್ರೆ, ಇಲ್ಲಿ ಏನು ಮೇಲಾಧಾರದ ಭದ್ರತೆ ಅಂತ ನಾವೇನು ಹೇಳ್ತೀವಿ ಆ ಒಂದು ಭದ್ರತೆಯಾಗಿ ಡಿಬೆಂಚರ್ಗಳ ಸಮಸ್ಯೆ ಅಲ್ಲಿರುವಂತಹ ಪ್ರಾಬ್ಲಮ್ಸ್ ಕುರಿತು ಜರ್ನಲ್ ನಮೂದನ್ನು ಮಾಡಲಾಗಿದೆ. ಹಾಗೆ ಡಿಬೆಂಚರ್ಗಳ ಸಸ್ಪೆನ್ಸ್ ಖಾತೆಯನ್ನು ಡೆಬಿಟ್ ಮಾಡಲಾಗಿದೆ. ಡಿಬೆಂಚರ್ದು ಒಂದು ಸಸ್ಪೆನ್ಸ್ ಅಕೌಂಟ್ ಏನಂತ ಅದನ್ನು ನಾವಿಲ್ಲಿ ಡೆಬಿಟ್ ಮಾಡಬೇಕಾಗತ್ತೆ. ಏಕೆಂದರೆ ಅಂತಹ ಸಮಸ್ಯೆಗೆ ಯಾವುದೇ ಹಣವನ್ನು ಸ್ವೀಕರಿಸುವುದಿಲ್ಲ. ಸೊ ಆ ಥರ ಏನಾದರೂ ಒಂದು ಪ್ರಾಬ್ಲಮ್ ಆಗಿರೋ ಒಂದು ಪಕ್ಷದಲ್ಲಿ ಏನಾಗುತ್ತೆ, ನಾವು ಅಂತಹ ಸಮಸ್ಯೆಗೆ ಯಾವುದೇ ಒಂದು ಹಣವನ್ನು ಕೂಡ ನಾವು ಸ್ವೀಕರಿಸುವುದಿಲ್ಲ ಅದನ್ನು ಇಲ್ಲಿ ನಾವು ನಿರ್ಣಯವಾಗಿ ಹೇಳುವಂಥದ್ದಾಗಿರುತ್ತೆ. ಸೊ ಒಟ್ಟಾರೆ ಇಲ್ಲಿ ಮೇಲಾಧಾರ ಭದ್ರತೆಯಾಗಿ ಡಿಬೆಂಚರ್ಗಳ ಒಂದು ಸಮಸ್ಯೆಯ ಕುರಿತು ಜರ್ನಲ್ ನಮೂದನ್ನು ಮಾಡಲಾಗಿದೆ ಅದನ್ನು ತಿಳ್ಕೊಳ್ಬೇಕು. ಹಾಗೆ ಡಿಬೆಂಚರ್ಗಳ ಒಂದು ಸಸ್ಪೆನ್ಸ್ ಖಾತೆಯನ್ನು ಡೆಬಿಟ್ ಮಾಡಲಾಗಿದೆ, ಏಕೆಂದರೆ ಅಂತಹ ಒಂದು ಸಮಸ್ಯೆಗೆ ಯಾವುದೇ ಹಣವನ್ನು ಸ್ವೀಕರಿಸುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಕೆಳಗಿನ ಜರ್ನಲ್ ನಮೂದನ್ನು ಮಾಡಲಾಗುವುದು. ಸೊ ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ ಎಂಟ್ರೀಸ್, ಓಕೆ, ಅಂದರೆ ಫಾರ್ಮ್ಯಾಟ್ ಅಂತ ನೋಡೋದಾದ್ರೆ ಮೊದಲನೇದಾಗಿ ಡೇಟ್ ಕಾಲಮ್ ಇರುತ್ತೆ, ಹಾಗೆ ಪರ್ಟಿಕ್ಯುಲರ್ಸ್ ಕಾಲಮು, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್ ಇರುತ್ತೆ. ಫೈನ್. ಮೊದಲನೇದಾಗಿ ಸಾಲಪತ್ರ ಸಸ್ಪೆನ್ಸ್ ಅಕೌಂಟ್ ಡೆಟಾರ್ ಟು ಸಾಲಪತ್ರ ಅಕೌಂಟ್ ಅಂತ ಹೇಳ್ತೀವಿ. ಇಲ್ಲಿ ಎಷ್ಟು ಅಮೌಂಟ್ ಕೊಡ್ತೀವಿ ಆ ಒಂದು ರೂಗಳ ಸಾಲಪತ್ರವನ್ನು ನೀಡಲಾಗುತ್ತಿದೆ, ಪ್ರತಿಯೊಂದು ಮೇಲಾಧಾರದ ಒಂದು ಭದ್ರತೆಯಾಗಿ ನೀಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಸ್ಪೆಸಿಫೈಯಲ್ಲಿ ಬರಿಬೇಕಾಗತ್ತೆ. ಅಂದರೆ ಸಾಲಪತ್ರ ಸಸ್ಪೆನ್ಸ್ ಅಕೌಂಟ್ ಏನಿರುತ್ತೆ ಅದನ್ನು ನಾವು ಡೆಬಿಟ್ ಮಾಡಬೇಕು, ಹಾಗೆ ಟು ಸಾಲಪತ್ರ ಅಕೌಂಟ್ನ ನಾವಿಲ್ಲಿ ಕ್ರೆಡಿಟ್ ಮಾಡಬೇಕು. ಸೊ ಬೀಯಿಂಗ್ ಏನು ಮಾಡಬೇಕು, ನಾವು ಎಷ್ಟು ಅಮೌಂಟ್ ಬರೆದಿರ್ತೀವಿ ಅಥವಾ ಎಷ್ಟು ಡಿಬೆಂಚರ್ಸ್ ನಾವು ಕೊಟ್ಟಿರ್ತೀವಿ, ಓಕೆ. ಸೊ ಅದರ ಒಂದು ಸಾಲಪತ್ರಗಳ ಮೇಲೆ ಸಾಲಪತ್ರವನ್ನು ನೀಡಲಾಗುತ್ತಿದೆ, ಪ್ರತಿಯೊಂದು ಮೇಲಾಧಾರದ ಒಂದು ಭದ್ರತೆಯಾಗಿ ನೀಡಲಾಗಿದೆ ಅನ್ನೋದು ನಾವು ಒಂದು ಎಂಟ್ರಿಯಲ್ಲಿ ಪಾಸ್ ಮಾಡಬೇಕು. ಹಾಗೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಮೌಂಟು ನಾವಿಲ್ಲಿ ಹಾಕಬೇಕಾಗತ್ತೆ. ಹಾಗೆ ಡಿಬೆಂಚರ್ಗಳ ಮೇಲಿನ ಬಡ್ಡಿ ಅಂತ ಹೇಳಿದ್ರೆ, ಅಂದರೆ ಡಿಬೆಂಚರ್ಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ, ಸೊ ಅದ್ರ ಮೇಲೆ ಯಾಕೆ ನಾವು ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ ಅಂತ ನಾವಿಲ್ಲಿ ನೋಡ್ಬೋದಾಗಿದೆ. ಡಿಬೆಂಚರ್ಗಳ ಮೇಲಿನ ಬಡ್ಡಿಯನ್ನು ಅದರ ಮುಖಬೆಲೆಯ ಮೇಲೆ ನಿಗದಿತ ದರದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಬೆಂಚರ್ಗಳ ಮೇಲಿನ ಅಂದರೆ ಬಡ್ಡಿ ಏನಿರ್ತಲ್ಲ, ನಾವೆಷ್ಟು ಅಮೌಂಟ್ ಆಫ್ ಇಂಟ್ರೆಸ್ಟ್ ನಾವು ಕಟ್ಟಬೇಕು ಅನ್ನೋದನ್ನ ನಾವು ಯಾವುದ್ರ ಬೇಸಿಸ್ ಮೇಲೆ ನಾವು ನಿರ್ಧಾರ ಮಾಡ್ತೀವಿ, ಅದರ ಒಂದು ಮುಖಬೆಲೆಯ ಮೇಲೆ ಅಂದರೆ ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದರ ಮೇಲೆ ನಿಗದಿತ ದರದಲ್ಲಿ ಒಂದು ಫಿಕ್ಸ್ಡ್
ಇದರಲ್ಲಿ ಲೆಕ್ಕ ಒಂದು ಫಿಕ್ಸ್ಡ್ ರೇಟಲ್ಲಿ ನಾವು ಲೆಕ್ಕ ಅಥವಾ ಕ್ಯಾಲ್ಕುಲೇಟ್ ಮಾಡೋವಂಥದ್ದಾಗಿರುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ಅಂದರೆ ಕಾಮನ್ ಆಗಿ ಅರ್ಧ ವರ್ಷಕ್ಕೊಮ್ಮೆ ಅಂದರೆ ಹಾಫ್ ಆಫ್ ದ ಇಯರ್ ಅಥವಾ 6 months ಇನ್ ಒನ್ಸ್ ಅದನ್ನು ಪಾವತಿಸಲಾಗುತ್ತದೆ. ಅದನ್ನು ಕೂಡ ನಾವಲ್ಲಿ ತಿಳ್ಕೊಳ್ಬೇಕು. ಅಂದರೆ ಬಡ್ಡಿ ಎಷ್ಟು ಯಾವಾಗ ಕೊಡ್ತಾರೆ ಅಂದರೆ ಇಯರ್ಲಿ ಟ್ವೈಸ್ ಕೊಡೋವಂಥದ್ದು ಆಗಿರುತ್ತೆ. ಮತ್ತು ಕಂಪನಿಯು ನಷ್ಟದಿಂದ ಬಳಲುತ್ತಿದ್ದರೂ ಸಹ ಪಾವತಿಸಲಾಗುತ್ತಿದೆ, ಏಕೆಂದರೆ ಅದು ಲಾಭದ ಮೇಲೆ ವಿಧಿಸಲಾಗುತ್ತದೆ. ಅದನ್ನು ತಿಳ್ಕೊಳ್ಬೇಕು. ಅಂದರೆ ಈಗ ಡಿಬೆಂಚರ್ ಮೇಲಿನ ಬಡ್ಡಿ ಅಂತ ಹೇಳಿದಾಗ ನಮಗೆ ಯೂಶಲ್ ಆಗಿ ಏನಾಗುತ್ತೆ ಅಂದರೆ ಪ್ರಾಫಿಟ್ ಬಂದಿದ ತಕ್ಷಣ ನಾವು ಹಲವಾರು ಎಕ್ಸ್ಪೆನ್ಸಸ್ನ ಆ ಪ್ರಾಫಿಟ್ ಇಟ್ಕೊಂಡು ಮೀಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ವೇರಿಯಬಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ, ಇನ್ಕಮ್ ಬಂದಿದ್ದರಿಂದ ವೇರಿಯಬಲ್ ಎಕ್ಸ್ಪೆನ್ಸಸ್ನ ನಾವು ಪೇ ಮಾಡಬೇಕಾಗತ್ತೆ. ಹಾಗೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಅದನ್ನೆಲ್ಲ ಕೂಡ ನಾವು ಪೇ ಮಾಡಬೇಕಾಗತ್ತೆ. ಅದಾದಮೇಲೆ ನಮ್ಗೆ ಏನಾಗುತ್ತೆ, ನಮಗೆ ಉಳಿದಿರುವಂಥ ಪ್ರಾಫಿಟಲ್ಲಿ ನಾವು ಏನು ಮಾಡ್ತೀವಿ, ಟ್ಯಾಕ್ಸ್ ಏನಾದರೂ ಕಟ್ಟಂಗಿದ್ರೆ ಅಥವಾ ಅದನ್ನು ನಾವು ಕಟ್ಟಬೇಕಾಗತ್ತೆ. ಹಾಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕಟ್ಟಬೇಕಾಗತ್ತೆ. ಆ್ಯಂಡ್ ಎಲ್ಲರಿಗೂ ಕೂಡ ಪೇಮೆಂಟ್ ಮಾಡಿ ಯಾವೊಂದು ಪ್ರಾಫಿಟ್ ಉಳ್ಕೊಂಡಿರುತ್ತೆ ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹಂಚ್ತೀವಿ. ಸೊ ಹಾಗಿರಬೇಕಾದ್ರೆ ಈ ಒಂದು ಡಿಬೆಂಚರ್ ಮೇಲಿನ ಬಡ್ಡಿ ಬಂದುಬಿಟ್ಟು ನಾವು ಏನು ಮಾಡ್ತೀವಿ, ಡಿಬೆಂಚರ್ ಮೇಲಿನ ಬಡ್ಡಿನ ಆ್ಯಡ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಅದು ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಟ್ಟಾರೆ ಡಿಬೆಂಚರ್ಗಳ ಮೇಲಿನ ಒಂದು ಬಡ್ಡಿಯನ್ನು ಅದರ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಆ ಒಂದು ಮೇಲೆ ನಿಗದಿತ ದರದಲ್ಲಿ ಲೆಕ್ಕ ಹಾಕಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಅರ್ಧ ವರ್ಷಕ್ಕೊಮ್ಮೆ ಪಾವತಿಸಲಾಗುತ್ತದೆ. ಹಾಗೆ ಮತ್ತು ಕಂಪನಿಯು ನಷ್ಟದಿಂದ ಬಳಲುತ್ತಿದ್ದರೂ ಸಹ ಪಾವತಿಸಲಾಗುತ್ತದೆ, ಏಕೆಂದರೆ ಅಂದರೆ ಕಂಪನಿಗ ಅದೇನಾದರೂ ಲಾಸ್ ಮಾಡಿಕೊಂಡ್ರೂ ಸಹ ನಾವೇನು ಮಾಡಬೇಕು, ಸಾಲ ಪಡ್ಕೊಂಡ್ಮೇಲೆ ಅವ್ರಿಗೇನು ಬಡ್ಡಿ ಕಟ್ಟಬೇಕು ಅದನ್ನು ಕಟ್ಟಬೇಕಾಗತ್ತೆ. ಅದೇ ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳಿದಾಗ ಲಾಸ್ ಆಗಿಬಿಟ್ರೆ ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಯಾವುದೇ ತರಹದ ಒಂದು ಲಾಭ ಡಿವಿಷನ್ ಆಗೋದಿಲ್ಲ. ಆದರೆ ನಾವು ಸಾಲ ತೊಗೊಂಡ್ಮೇಲೆ ನಾವು ಕಂಪನಿಯಲ್ಲಿ ಪ್ರಾಫಿಟ್ ಮಾಡ್ತೀವೋ ಸಾಲ ಮಾಡ್ತೀವೋ, ಸಾಲ ಮಾಡಿಕೊಂಡ್ರೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಅವರಿಗೆ ಕೊಡಬೇಕಾಗಿರೋಂಥ ಬಡ್ಡಿ ದರವನ್ನು ನಾವು ಕೊಡಲೇಬೇಕಾಗತ್ತೆ. ಅದಕ್ಕೆ ನಾವು ಡಿಬೆಂಚರ್ ಮೇಲಿನ ಬಡ್ಡಿ ಅನ್ನೋದನ್ನ ನಾವು ಸೀರಿಯಸ್ ಆಗಿ ತೊಗೊಂಡು ಎಲ್ಲರೂ ಅಷ್ಟೇ ಯಾವುದೇ ಒಂದು ಕಂಪನಿಯಲ್ಲಿ ಸಾಲ ಮಾಡಿದಾಗ ಅದಕ್ಕೆ ಬಡ್ಡಿ ಕಟ್ಟೋದು ಕಂಪಲ್ಸರಿ ಆಗಿರುತ್ತೆ. ಇವನ್ ಇನ್ ಕೇಸ್ ಆಫ್ ಲಾಸ್ ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಡಿಬೆಂಚರ್ ಹೊಂದಿರುವವರೆಗೆ ಪಾವತಿಸುವ ಮೊದಲು ಆದಾಯ ಒಂದು ತೆರಿಗೆಯನ್ನು ನಾವು ಬಡ್ಡಿಯಿಂದ ಕಡಿತಗೊಳಿಸಲಾಗುತ್ತದೆ. ಇದನ್ನು TDS ಅಥವಾ ಮೂಲದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಡಿಬೆಂಚರ್ ಹೊಂದಿರುವವರಿಗೆ, ಡಿಬೆಂಚರ್ಸ್ ಯಾರು ಹೋಲ್ಡರ್ಸ್ಗೆ ಏನು ಹೇಳ್ತಾರೆ ಅವರಿಗೆ ಪಾವತಿಸಿದ ಮೊದಲು ಅಂದರೆ ಅವರಿಗೆ ಪೇಮೆಂಟ್ ಮಾಡುವ ಬದಲು ನಾವು ಏನು ಮಾಡ್ತೀವಿ, ಆದಾಯ ಅಂದರೆ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಬಡ್ಡಿಯಿಂದ ಕಡಿತಗೊಳಿಸಲಾಗುತ್ತದೆ. ಅಂದರೆ ಇಂಟ್ರೆಸ್ಟಿಂದ ಅದನ್ನು ನಾವು ಡಿಡಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಟ್ಯಾಕ್ಸ್ನ ಪೇ ಮಾಡೋಂಥದ್ದಾಗಿರುತ್ತೆ. ಇದನ್ನು ನಾವು TDSನ ಒಂದು ಮೂಲದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ. ಇದು ಯಾಕೆ ಈ ಪರ್ಪಸ್ ನಾವು ಯೂಸ್ ಮಾಡ್ತೀವಿ ಅಂದರೆ ಟ್ಯಾಕ್ಸ್ ಕಟ್ಟೋಕ್ಕೆ ಮುಂಚೆ ನಾವು ಬಂದಿರೋ ಪ್ರಾಫಿಟಲ್ಲಿ ನಾವು ಬಡ್ಡಿ ಏನು ಕಟ್ಟಬೇಕು ಅದನ್ನು ನಾವು ಕಟ್ಬಿಟ್ಟು ಉಳಿದಿದ್ದ ಅಮೌಂಟ್ ಏನಿರುತ್ತೆ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋ ಅಂಥದ್ದು, ಆ ಒಂದು ಫೆಸಿಲಿಟಿ ಕೂಡ ಇರುತ್ತೆ. ಸೊ ಡಿಬೆಂಚರ್ ಹೊಂದಿರುವವರಿಗೆ ಪಾವತಿಸುವ ಒಂದು ಮೊದಲು ಇನ್ಕಮ್ ಟ್ಯಾಕ್ಸನ್ನು ಬಡ್ಡಿಯಿಂದ ಕಡಿತಗೊಳಿಸುತ್ತದೆ. ಇದನ್ನು ಯಾವ ಥರ ಮಾಡ್ತಾರೆ ಅಂದರೆ TDS ಅಂದರೆ ಈ ಒಂದು ಮೂಲದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ, ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಜರ್ನಲ್ ನಮೂದುಗಳು ಯಾವ ರೀತಿ ಅಂದರೆ ಜರ್ನಲ್ ಎಂಟ್ರೀಸ್ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ನೋಡಿದ್ರೆ, ಅಲ್ಲಿ ಬಡ್ಡಿ ಬಾಕಿ ಇದೆ ಅಂತ ಹೇಳಿದಾಗ ಸಾಲಪತ್ರ ಬಡ್ಡಿ ಅಕೌಂಟ್ ಡೆಟಾರ್, 2 ಸಾಲಪತ್ರ ಹೊಂದಿರುವವರು ಅಕೌಂಟ್, 2 ಪಾವತಿಸಬೇಕಾದ ಆದಾಯದ ತೆರಿಗೆ, ಎಷ್ಟು ಅವರು ಇನ್ಕಮ್ ಟ್ಯಾಕ್ಸ್ ಅಮೌಂಟ್ನ ಪೇ ಮಾಡಬೇಕಾಗತ್ತೆ. ಅಂದರೆ ಸಾಲಪತ್ರ ಬಡ್ಡಿ ಅಕೌಂಟ್ ಅಂತ ಹೇಳಿದಾಗ ಒಟ್ಟು ಆಸಕ್ತಿ ಎಷ್ಟಿದೆ ಅದನ್ನು ಬರೀಬೇಕಾಗುತ್ತೆ. ಅದೇ ರೀತಿ ಸಾಲಪತ್ರ ಹೊಂದಿರುವವರು ಅಕೌಂಟ್ ಅಂತ ಹೇಳಿದಾಗ ನಿವ್ವಳ ಬಡ್ಡಿ ಏನಿರುತ್ತೆ ಅದನ್ನು ಬರೀಬೇಕು. ಹಾಗೆ 2 ಪಾವತಿಸಬೇಕಾದ ಆದಾಯ ತೆರಿಗೆ ಅಕೌಂಟ್ ಅಂತ ಹೇಳಿದಾಗ ಆದಾಯ ತೆರಿಗೆ ಕಡಿತಗೊಳಿಸಲಾಗಿದೆ. ಸೊ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಒಟ್ಟಾರೆ ನಮಗೆ ಬಡ್ಡಿ ಯಾವಾಗ ಪೆಂಡಿಂಗ್ ಇರುತ್ತೆ, ಇನ್ನು ಬಡ್ಡಿ ಕಟ್ಟಿಲ್ಲದೆ ಇರೋ ಒಂದು ಸಮಯದಲ್ಲಿ ಅಲ್ಲಿ ಬಡ್ಡಿ ಬಾಕಿ ಇದ್ದಾಗ ನಾವು ಎಂಟ್ರಿನ ಸಾಲಪತ್ರ ಬಡ್ಡಿ ಅಕೌಂಟ್ ಡೆಟಾರ್, 2 ಸಾಲಪತ್ರ ಹೊಂದಿರುವವರು ಅಕೌಂಟ್, 2 ಪಾವತಿಸಬೇಕಾದ ಆದಾಯ ತೆರಿಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ ಅದನ್ನು ನಾವಿಲ್ಲಿ ಕ್ರೆಡಿಟ್ ಮಾಡುವಂಥದ್ದು, ಈ ಒಂದು ಜರ್ನಲ್ ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ಅದೇ ರೀತಿ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಅಂತ ಹೇಳಿದಾಗ ಈ ಒಂದು ಸಮಯದಲ್ಲಿ ನಾವು ಎಂಟ್ರಿನ ಯಾವ ರೀತಿ ಪಾಸ್ ಮಾಡ್ತೀವಿ, ಸಾಲಪತ್ರ ಹೊಂದಿರುವವರ ಅಕೌಂಟ್ನ ಡೆಟಾರ್ ಮಾಡ್ಕೊಳ್ತೀವಿ, 2 ಏನು ಮಾಡ್ತೀವಿ ಬ್ಯಾಂಕ್ ಅಕೌಂಟ್, ಯಾಕಂದರೆ ನಾವಿಲ್ಲಿ ಪೇಮೆಂಟ್ ಮಾಡೋ ಅಂಥದ್ದು. ಸೊ ಆಸಕ್ತಿಯೊಂದಿಗೆ ಅಂದರೆ ಇಂಟ್ರೆಸ್ಟ್ ಒಂದಿಗೆ ನಾವಿಲ್ಲಿ ಅಮೌಂಟ್ನ ಪೇ ಮಾಡೋಂಥದ್ದು. ಸೊ ಈ ಸಿಚುವೇಶನ್ ಬಡ್ಡಿಯನ್ನು ಪಾವತಿಸಲಾಗುತ್ತದೆ, ಪೇಮೆಂಟ್ ಮಾಡಬೇಕಾದ್ರೆ ನಾವು ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡಬೇಕಂದ್ರೆ ಸಾಲಪತ್ರ ಹೊಂದಿರುವವರ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಅದಿನ್ನ ಪೆಂಡಿಂಗ್ ಇದ್ದಾಗ, ಡ್ಯೂ ಇದ್ದಾಗ ನಾವು ಯಾವ ರೀತಿ ಎಂಟ್ರಿ ಮಾಡಿದ್ವಿ, ಸಾಲಪತ್ರ ಬಡ್ಡಿ ಅಕೌಂಟ್ ಡೆಟಾರ್ ಟು
ಸಾಲಪತ್ರ ಹೊಂದಿರುವವರು ಅಕೌಂಟ್. ಟು ಪಾವತಿಸಬೇಕಾದ ಆದಾಯದ ತೆರಿಗೆ ಅಕೌಂಟ್. ಅದೇ ರೀತಿ ಬಡ್ಡಿಯನ್ನು ಪಾವತಿಸಲಾಗುತ್ತದೆ ಅಂತ ಹೇಳಿದಾಗ ನಾವು ಸಾಲಪತ್ರ ಹೊಂದಿರುವವರು ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಈ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡುವಂಥದ್ದು ಆಗಬೇಕಾಗತ್ತೆ. ಹಾಗೆ ಆದಾಯ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸುವುದರ ಮೇಲೆ, ಅಂದರೆ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ನ ಗೌರ್ಮೆಂಟ್ ಅವ್ರಿಗೆ ಪಾವತಿಸುವುದರ ಮೇಲೆ, ಪೇಮೆಂಟ್ ಮಾಡೋದರ ಮೇಲೆ ನಾವು ಯಾವ ರೀತಿ ಎಂಟ್ರಿನ ಪಾಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಪಾವತಿಸಬೇಕಾದ ಆದಾಯ ತೆರಿಗೆ ಅಕೌಂಟ್ ಡೆಟಾರ್ ಅಂದರೆ ಪೇಮೆಂಟ್ ಮಾಡಬೇಕಾಗಿರುವಂಥ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಆ ಒಂದು ಅಕೌಂಟ್ನ ನಾವು ಡೆಬಿಟ್ ಮಾಡಬೇಕಾಗತ್ತೆ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಟ್ಟಾರೆ ಈ ಒಂದು ಎಂಟ್ರಿನ ನಾವು ಯಾವ ಬೇಸಿಸ್ ಮೇಲೆ ಪಾಸ್ ಮಾಡ್ತಿದ್ದೀವಿ ಅಂತ ನೋಡೋದಾದ್ರೆ, ಆದಾಯ ತೆರಿಗೆಯನ್ನು ಸರ್ಕಾರಕ್ಕೆ ಪಾವತಿಸುವುದರ ಬೇಸಿಸ್ ಮೇಲೆ ಈ ಒಂದು ಎಂಟ್ರಿ ಅಂದರೆ ಪಾವತಿಸಬೇಕಾದ ಆದಾಯ ತೆರಿಗೆ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಒಟ್ಟು ನಾವು ಅಮೌಂಟ್ ಏನಾಗ್ತೀವಿ, ಆದಾಯದ ಮೊತ್ತ ಅಂದರೆ ಇನ್ಕಮ್ ಕಂಪ್ಲೀಟ್ ಆಗಿ ನಾವೆಲ್ಲ ಹಾಕಬೇಕಾಗತ್ತೆ. ಅದೇ ರೀತಿ ಡಿಬೆಂಚರ್ ಮೇಲಿನ ಬಡ್ಡಿಯನ್ನು ಲಾಭ ಮತ್ತು ನಷ್ಟದ ಹೇಳಿಕೆಗೆ ವರ್ಗಾಯಿಸುವುದು. ಸೊ ಈ ಒಂದು ಸಿಚುವೇಷನಲ್ಲಿ ನಾವು ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡಿಬೆಂಚರ್ ಮೇಲಿನ ಬಡ್ಡಿಯನ್ನು ಏನು ಇಂಟ್ರೆಸ್ಟ್ ಪೇ ಮಾಡಬೇಕೋ ಅದು ಲಾಭ ಮತ್ತು ನಷ್ಟದ ಹೇಳಿಕೆಗೆ ವರ್ಗಾಯಿಸುವುದು ಮಾಡಬೇಕಾದ್ರೆ, ಮೊದಲನೇದಾಗಿ ಲಾಭ ಮತ್ತು ನಷ್ಟದ ಹೇಳಿಕೆ ಅಕೌಂಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಸಾಲಪತ್ರ ಬಡ್ಡಿ ಅಕೌಂಟ್ ಅಂತ ಹೇಳ್ತೀವಿ. ಅಂದರೆ ಬಡ್ಡಿಯ ಒಂದು ಮೊತ್ತ ಬರಿಬೇಕಾಗತ್ತೆ. ಅದೇ ರೀತಿ ಮೂಲದಲ್ಲಿ ತೆರಿಗೆ ಕಡಿತಗೊಳಿಸಲಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ರೆಕ್ಟಿಫೈ ಮಾಡುವಂಥದ್ದು. ಸೊ ಒಟ್ಟಾರೆ ನಾವು ಈ ಲಾಭ ಮತ್ತು ನಷ್ಟ ಏನಿರ್ತೀವಿ ಇದರ ಒಂದು ಹೇಳಿಕೆಯ ವರ್ಗಾಯಿಸುವುದರ ಪ್ರಕಾರ ನಾವು ಏನು ಮಾಡಬೇಕಾಗತ್ತೆ, ಲಾಭ ಮತ್ತು ನಷ್ಟದ ಹೇಳಿಕೆ ಅಕೌಂಟ್ ಡೆಟಾರ್ ಟು ಸಾಲಪತ್ರ ಬಡ್ಡಿ ಅಕೌಂಟ್ ಈ ಒಂದು ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡುವಂಥದ್ದು ಆಗಿರುತ್ತೆ. ಹಾಗೆ ಡಿಬೆಂಚರ್ಗಳ ವಿಮೋಚನೆ ಅಂತ ಹೇಳಿದಾಗ ಇದರಲ್ಲಿ ಮೊದಲಿಗೆ ಡಿಬೆಂಚರ್ಗಳ ವಿಮೋಚನೆ ಎಂದರೆ ಡಿಬೆಂಚರ್ ಹೊಂದಿರುವವರಿಗೆ ಸಾಲದ ಮೇಲಿನ ಸಾಲವನ್ನು ಮರುಪಾವತಿ ಮಾಡುವುದು. ಅಂದರೆ ರೀಪೇಮೆಂಟ್ ಆಫ್ ಲೋನ್ಸ್ ದಟ್ ಈಸ್ ಬಿನ್ ಬಾರೋಡ್ ಆರ್ ಫಂಡ್ ದಟ್ ಈಸ್ ಬಿನ್ ಬಾರೋಡ್ ಬೈ ಡಿಬೆಂಚರ್ ಹೋಲ್ಡರ್ಸ್. ನಾವು ಡಿಬೆಂಚರ್ ವಿಮೋಚನೆ ಅಂತ ಹೇಳಿದಾಗ ಡಿಬೆಂಚರ್ ಹೊಂದಿರುವವರಿಗೆ, ಯಾರು ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ತಾರೆ ಅವ್ರಿಗೆ ಸಾಲದ ಮೇಲಿನ ಒಂದು ಮರುಪಾವತಿ, ಸಾಲ ಏನು ತೊಗೊಳ್ತೀವಿ ಅದನ್ನು ಮರುಪಾವತಿ ಮಾಡೋದು, ಯಾವತ್ತಿದ್ರೂ ಅದನ್ನು ಮರುಪಾವತಿ ಮಾಡಬೇಕಾಗತ್ತೆ. ಸೊ ಅಂಥದ್ದನ್ನು ನಾವೇನಂತ ಹೇಳ್ತೀವಿ, ಡಿಬೆಂಚರ್ ವಿಮೋಚನೆ ಅಂತ ಹೇಳ್ತೀವಿ. ಇದು ಬಂದು ಕಂಪನಿಗಳ ಕಾಯ್ದೆ 1956 ಸೆಕ್ಷನ್ 117C ಸಬ್ಸೆಕ್ಷನ್ 3ರ ಪ್ರಕಾರ ಇದನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂಪನೀಸ್ ಆ್ಯಕ್ಟ್ 1956 ಸೆಕ್ಷನ್ 117C ಸಬ್ಸೆಕ್ಷನ್ 3. ಸೊ ಈ ಒಂದು ಆ್ಯಕ್ಟ್ ಪ್ರಕಾರ ಡಿಬೆಂಚರ್ ವಿಮೋಚನೆ ಅಂತ ಹೇಳಿದ್ರೆ ಡಿಬೆಂಚರ್ ಹೊಂದಿರುವವರಿಗೆ ಸಾಲದ ಮೇಲಿನ ಸಾಲವನ್ನು ಮರುಪಾವತಿ ಮಾಡುವುದು. ಈ ಪ್ರಾಸೆಸ್ನ ನಾವು ಡಿಬೆಂಚರ್ ವಿಮೋಚನೆ ಅಂತ ನಾವಿಲ್ಲಿ ತಿಳ್ಕೊಳ್ಳುವಂಥದ್ದು ಆಗಿರುತ್ತೆ. ಹಾಗೆ ಡಿಬೆಂಚರ್ಗಳನ್ನು ಅವುಗಳ ವಿತರಣೆ ಅಥವಾ ಆಫರ್ ಡಾಕ್ಯುಮೆಂಟ್ಗಳ ನಿಯಮಗಳು ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ರಿಡೀಮ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು ಡಿಬೆಂಚರ್ಗಳು ಅಂತ ಹೇಳಿದಾಗ ಅವುಗಳ ಡಿಸ್ಟ್ರಿಬ್ಯೂಷನ್ ಅಂತ ಏನಿರುತ್ತೆ ಅಂದರೆ ಅದನ್ನು ವಿತರಣೆ ಮಾಡೋದಾಗಿರ್ಬೋದು, ಅಥವಾ ಆಫರ್ ಡಾಕ್ಯುಮೆಂಟ್ಗಳ ಒಂದು ನಿಯಮಗಳು, ಸೊ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮತ್ತು ಷರತ್ತುಗಳಿವೆ, ರಿಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೆ ಅನುಗುಣವಾಗಿ ರಿಡೀಮ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ದಿನಾಂಕ ಆಗಿರ್ಬೋದು, ನಿಯಮಗಳು ಮತ್ತು ಷರತ್ತುಗಳನ್ನು ಸಾಮಾನ್ಯವಾಗಿ ಡಿಬೆಂಚರ್ ಪ್ರಮಾಣ ಪತ್ರದಲ್ಲಿ ಅಥವಾ ಟ್ರಸ್ಟ್ ಡೀಡ್ನಲ್ಲಿ ಹೇಳಲಾಗುತ್ತದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಈ ಒಂದು ಡಿಬೆಂಚರ್ಗಳ ಡಿಸ್ಟ್ರಿಬ್ಯೂಷನ್ ಟೈಮಲ್ಲಿ ಅಥವಾ ಆಫರ್ ಡಾಕ್ಯುಮೆಂಟ್ಗಳ ಒಂದು ನಿಯಮಗಳು ಏನಿರುತ್ತೆ, ಷರತ್ತುಗಳು ಏನಿರುತ್ತೆ, ಇದಕ್ಕೆ ಅನುಗುಣವಾಗಿ ನಾವು ರಿಡೀಮ್ ಮಾಡಬೇಕಾಗತ್ತೆ ಅನ್ನೋದು ಒಂದು ಕಡೆ ಇದ್ದರೆ, ಅದೇ ರೀತಿ ದಿನಾಂಕ, ನಿಯಮಗಳು ಮತ್ತು ಷರತ್ತುಗಳನ್ನು ಸಾಮಾನ್ಯವಾಗಿ ಡಿಬೆಂಚರ್ ಪ್ರಮಾಣ ಪತ್ರದಲ್ಲೇ, ಆ ಡಿಬೆಂಚರ್ ಪತ್ರದಲ್ಲೇ ಏನಿರುತ್ತೆ ಅಥವಾ ಟ್ರಸ್ಟ್ ಡೀಡ್ನಲ್ಲಿ ಇದನ್ನು ಯೂಶಲ್ ಆಗಿ ಮೆನ್ಷನ್ ಮಾಡಿರೋಂಥದ್ದು ಆಗಿರುತ್ತೆ. ಹಾಗೆ ನಿಗದಿತ ದಿನಾಂಕದಂದು ಒಂದು ಸ್ಪೆಸಿಫಿಕ್ ದಿನದಂದು ಅಥವಾ ಸಂಭವಿಸಿದ ಸಂದರ್ಭಗಳಲ್ಲಿ ಕಂಪನಿಯು ಡಿಬೆಂಚರ್ ಹೋಲ್ಡರ್ಗೆ ಅಸಲು ಮೊತ್ತವನ್ನು ಪಾವತಿಸಲು ಹೊಣೆಗಾರನಾಗುತ್ತಾನೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಬೇಕು. ಅದೇ ರೀತಿ ಕಂಪನಿಯು
ತನ್ನದೇ ಆದ ಡಿಬೆಂಚರ್ ಅನ್ನು ಖರೀದಿಸಬಹುದು. ಸೊ ಕಂಪನಿ ಏನು ಮಾಡುತ್ತೆ, ಅವ್ರದ್ದೇ ಆದಂತಹ ಡಿಬೆಂಚರ್ ಕೂಡ ಅವರು ಅದನ್ನು ಖರೀದಿಸ್ಬೋದು. ಅದು ನಂತರ ರದ್ದುಗೊಳಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇನ್ ಅದರ್ ವರ್ಡ್ಸ್ ಅಂತ ಹೇಳಿದಾಗ, ಡಿಬೆಂಚರ್ಗಳ ವಿಮೋಚನೆ ಎಂದರೆ ಕಂಪನಿಯಿಂದ ಡಿಬೆಂಚರ್ಗಳ ಸಂಖ್ಯೆಯನ್ನು ಮರುಪಾವತಿ ಮಾಡುವುದು. ಅದನ್ನು ಇಲ್ಲಿ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಒಟ್ಟಾರೆ ನಿಗದಿತ ದಿನಾಂಕದಂದು, ಒಂದು ಸ್ಪೆಸಿಫಿಕ್ ದಿನದಂದು ಅಥವಾ ಸಂಭವಿಸಿದ ಸಂದರ್ಭಗಳಲ್ಲಿ ಕಂಪನಿಯು ಡಿಬೆಂಚರ್ ಹೋಲ್ಡರ್ಗೆ ಅಸಲು ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ತೀವಿ, ಅದರ ಮೊತ್ತವನ್ನು ಪಾವತಿಸಲು ಹೊಣೆಗಾರನಾಗುತ್ತಾನೆ, ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಅದೇ ರೀತಿ ಕಂಪನಿಯು ತನ್ನದೇ ಆದ ಡಿಬೆಂಚರನ್ನು ಖರೀದಿಸಬಹುದು, ಅದು ನಂತರ ರದ್ದುಗೊಳಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಡಿಬೆಂಚರ್ಗಳ ವಿಮೋಚನೆ ಎಂದು ನಾವು ಕಂಪನಿಯಿಂದ ಡಿಬೆಂಚರ್ಗಳ ಒಂದು ಸಂಖ್ಯೆಯನ್ನು ಮರುಪಾವತಿ ಮಾಡುವುದು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ವಿಮೋಚನೆ ಸಂಬಂಧಿಸಿದಂತೆ ಕಂಪನಿಯು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ 3 ಅಂಶಗಳಿವೆ. ಯಾವ್ಯಾವ ಅಂಶಗಳನ್ನ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ನೋಡೋದಾದರೆ, ಅವುಗಳೆಂದರೆ ವಿಮೋಚನೆಯ ಸಮಯ, ಸೊ ಅದು ಟೈಮ್ ಪೀರಿಯಡ್, ಅದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಹಾಗೆ ಪಾವತಿಸಬೇಕಾದ ಮೊತ್ತ, ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ ಅದನ್ನು ಕನ್ಸಿಡರ್ ಮಾಡಬೇಕು. ಮತ್ತು ವಿಮೋಚನೆಯನ್ನು ಕೈಗೊಳ್ಳಬೇಕಾದ ಮೂಲಗಳು, ಅಂದರೆ ವಿಮೋಚನೆಯನ್ನು ಯಾವ ರೀತಿ ಕೈಗೊಳ್ಳಬೇಕಾಗತ್ತೆ ಅನ್ನುವ ಒಂದು ಮೂಲಗಳೇನಿರುತ್ತೆ, ಇದು 3 ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಒಟ್ಟಾರೆ ವಿಮೋಚನೆಗೆ ಒಂದು ಸಂಬಂಧಿಸಿದಂತೆ ಕಂಪನಿಯು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದ ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ ಇಂಪಾರ್ಟೆಂಟಾಗಿ 3 ಅಂಶಗಳಿವೆ. ಆ 3 ಅಂಶಗಳು ಯಾವುದು ಅಂತ ನೋಡಿದ್ರೆ ಅವುಗಳೆಂದರೆ ವಿಮೋಚನೆಯ ಸಮಯ ಆಗಿರುತ್ತೆ, ಅದೇ ರೀತಿ ಪಾವತಿಸಬೇಕಾದ ಮೊತ್ತ ಆಗಿರುತ್ತೆ, ಮತ್ತು ವಿಮೋಚನೆಯನ್ನು ಕೈಗೊಳ್ಳಬೇಕಾದ ಮೂಲಗಳು ಅಂತ ಹೇಳ್ತೀವಿ. ಈ 3 ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದಾಗಿರುತ್ತೆ. ಹಾಗೆ ಡಿಬೆಂಚರ್ಗಳ ವಿಮೋಚನೆಯ ವಿಧಾನಗಳು, ಇದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಡಿಬೆಂಚರ್ಗಳ ವಿಮೋಚನೆಯ ವಿವಿಧ ವಿಧಾನಗಳು ಕೆಳಗಿನಂತಿವೆ. ಸೊ ಯಾವ್ದ್ಯಾವುದು ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲಿಗೆ ಒಟ್ಟು ಮೊತ್ತದಲ್ಲಿ ಪಾವತಿ, ಟೋಟಲ್ ಅಮೌಂಟಲ್ಲಿ ಏನು ಪೇಮೆಂಟ್ ಮಾಡಬೇಕು ಆ ಒಂದು ಪೇಮೆಂಟ್, ಅದಕ್ಕೆ ಇಲ್ಲಿ ಒಟ್ಟು ಮೊತ್ತದಲ್ಲಿ ಪಾವತಿ ಅಂತ ಹೇಳ್ತೀವಿ. ಎರಡನೇದು ಕಂತುಗಳಲ್ಲಿ ಪಾವತಿ, ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡೋ ಅಂಥದ್ದಾಗಿರುತ್ತೆ, ಅದನ್ನು ಕಂತುಗಳಲ್ಲಿ ಪಾವತಿ ಅಂತ ನಾವಿಲ್ಲಿ ಹೇಳೋ ಅಂಥದ್ದಾಗಿರುತ್ತೆ. ಅದೇ ರೀತಿ ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ, ಅಂದರೆ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋ ಅಂಥದ್ದು, ಮಾರ್ಕೆಟಲ್ಲಿ ಬೈ ಮಾಡೋ ಅಂಥದ್ದಾಗಿರುತ್ತೆ. ಅದೇ ರೀತಿ ಅಸ್ತಿತ್ವದಲ್ಲಿರುವ ಡಿಬೆಂಚರನ್ನು ಷೇರುಗಳು ಅಥವಾ ಹೊಸ ಡಿಬೆಂಚರ್ಗಳಾಗಿ ಪರಿವರ್ತಿಸುವುದು, ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಅಂದರೆ ಇಲ್ಲಿ ಏನು ಡಿಬೆಂಚರ್ಗಳ ವಿಮೋಚನೆಯ ವಿಧಾನಗಳು ಅಂತ ಹೇಳಿದಾಗ ಹಲವಾರು ವಿಧಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಮೊದಲನೇದಾಗಿ ಒಟ್ಟು ಮೊತ್ತವನ್ನು ಪಾವತಿಸುವಂಥದ್ದು ಹಾಗಿರುತ್ತೆ. ಎರಡನೇದು ಕಂತುಗಳಲ್ಲಿ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡೋ ಅಂಥದ್ದು ಆಗಿರುತ್ತೆ. ಮೂರನೇದು ಮುಕ್ತ ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋದಾಗಿರ್ಬೋದು, ಪರ್ಚೇಸ್ ಮಾಡೋದಾಗಿರ್ಬೋದು. ಹಾಗೆ ಅಸ್ತಿತ್ವದಲ್ಲಿರುವ ಡಿಬೆಂಚರನ್ನು ಷೇರುಗಳು ಅಥವಾ ಹೊಸ ಡಿಬೆಂಚರ್ಗಳಾಗಿ ಪರಿವರ್ತಿಸುವುದು ಅನ್ನೋದನ್ನು ನಾವೇನಂತ ಹೇಳ್ತೀವಿ, ಹಲವಾರು ಡಿಬೆಂಚರ್ಗಳ ವಿಮೋಚನೆಯ ಒಂದು ವಿಧಾನಗಳನ್ನು ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಸೊ ಇದೆಲ್ಲವೂ ಕೂಡ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋಂಥ ವಿಧಾನಗಳಾಗಿರ್ತವೆ. ಹಾಗೆ ಒಟ್ಟು ಮೊತ್ತದಲ್ಲಿ ಪಾವತಿ ಅಂತ ಹೇಳಿದಾಗ, ಈ ಒಂದು ಒಟ್ಟು ಮೊತ್ತದಲ್ಲಿ ಪಾವತಿ ಅಂತ ಹೇಳ್ಬೇಕಾದ್ರೆ ಇದರ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಇದರ ಅರ್ಥ ಡಿಬೆಂಚರ್ ಹೊಂದಿರುವವರಿಗೆ ಒಪ್ಪಿದ ಸಮಯದ ಮುಕ್ತಾಯದ ಸಮಯದಲ್ಲಿ ಅಥವಾ ಕಂಪನಿಯ ಆಯ್ಕೆಯಲ್ಲಿ ಒಂದೇ ಬಾರಿಗೆ ಪಾವತಿಸುವ ಮೂಲಕ ಡಿಬೆಂಚರ್ಗಳನ್ನು ರಿಡೀಮ್ ಮಾಡಬಹುದು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು. ಒಟ್ಟಾರೆ ಈ ಒಂದು ಸಂದರ್ಭದಲ್ಲಿ ಮರುಪಾವತಿಯ ಸಮಯವು ಮುಂಚಿತವಾಗಿ ತಿಳಿದಿರುತ್ತದೆ ಮತ್ತು ಹೀಗಾಗಿ ಕಂಪನಿಯು ಅದರ ಹಣಕಾಸಿನ ಸಂಪನ್ಮೂಲಗಳನ್ನು ಯೋಜಿಸಬಹುದು ಅನ್ನೋದನ್ನ ತಿಳ್ಕೊಳ್ಬೇಕು. ಅಂದರೆ ಈ ಒಟ್ಟು ಮೊತ್ತದಲ್ಲಿ ಒಂದು ಪಾವತಿ ಅಂತ ಹೇಳಿದಾಗ ಟೋಟಲ್ ಅಮೌಂಟ್ನ ನಾವು ರೀಪೇಮೆಂಟ್ ಮಾಡೋದು ಆಗಿರುತ್ತೆ. ಸೊ ಇದರಲ್ಲಿ ಡಿಬೆಂಚರ್ ಹೊಂದಿರುವವರಿಗೆ, ಡಿಬೆಂಚರ್ ಹೋಲ್ಡರ್ಸ್ ಯಾರಿರ್ತಾರೆ ಅವರ ಒಂದು ಒಪ್ಪಿದ ಸಮಯದ, ಅವರು ಒಪ್ಕೊಂಡಿರೋ ಒಂದು ಡ್ಯೂರೇಷನ್ನ ಒಂದು ಮುಕ್ತಾಯದ ಸಮಯದಲ್ಲಿ, ಆ ಡ್ಯೂರೇಷನ್ ಪೀರಿಯಡ್ ಎಂಡಿಂಗ್ ಸಮಯದಲ್ಲಿ ಅಥವಾ ಕಂಪನಿಯ ಆಯ್ಕೆಯಲ್ಲಿ ಒಂದೇ ಬಾರಿಗೆ ಪಾವತಿಸುವ ಮೂಲಕ ಡಿಬೆಂಚರ್ಗಳನ್ನು ರಿಡೀಮ್ ಮಾಡಬಹುದು. ಒಟ್ಟಿಗೆ ನಾವು ಅದನ್ನು ಅಟ್ ಒನ್ ಶಾಟ್ ಪೇಮೆಂಟ್ ಅಂತ ಹೇಳ್ತೇವೆ, ಅದನ್ನು ಪೇ ಮಾಡೋದನ್ನು ನಾವು ರಿಡೀಮ್ ಮಾಡಬಹುದು ಅನ್ನೋದನ್ನ ಹೇಳ್ಬೋದಾಗಿದೆ. ಅದೇ ರೀತಿ ಈ ಸಂದರ್ಭದಲ್ಲಿ ಮರುಪಾವತಿಯ ಒಂದು ಸಮಯವು ಮುಂಚಿತವಾಗಿ ತಿಳಿದಿರುತ್ತದೆ. ಅಂದರೆ ಯಾವಾಗ ನಾವು ರೀಪೇಮೆಂಟ್ ಮಾಡಬೇಕು ಅನ್ನೋ ಒಂದು ಸ್ಪೆಸಿಫಿಕ್ ಡ್ಯೂರೇಷನ್ ಅಥವಾ ಪೀರಿಯಡ್ ನಮಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಮತ್ತು ಹೀಗಾಗಿ
ಕಂಪನಿಯು ಅದರ ಹಣಕಾಸಿನ ಸಂಪನ್ಮೂಲಗಳನ್ನು ಯೋಜಿಸಬಹುದು ಅನ್ನೋದನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ರಿಮೈನಿಂಗ್ ಕಾನ್ಸೆಪ್ಟ್ಸ್ ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ತರಗತಿಯ ಡಿಸ್ಕಷನ್ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದ.